ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತಹೀನತೆಯನ್ನು ಅತಿ ವೇಗವಾಗಿ ಸರಿದೂಗಿಸುವಂತಹ ಆಹಾರ ಯಾವುದು? ಆಪ್ಷನ್ಸ್ ಎ ಮಾಂಸ, ಬಿ ಹಣ್ಣುಗಳು, ಸಿ ಸಮುದ್ರ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶವು ಹೆಚ್ಚಾಗಬೇಕಾದರೆ ಅದಕ್ಕೆ ಪ್ರಾಣಿಗಳ ಪ್ರೋಟೀನ್ ಅಗತ್ಯವಾಗಿ ಬೇಕೇ ಬೇಕು. ಆದರೆ ನಿಯಮಿತವಾಗಿ ಇದರ ಸೇವನೆ ಮಾಡಿದರೆ ದೇಹಕ್ಕೆ ಬೇಕಾಗಿರುವ ಹೆಚ್ಚಿನ ಪ್ರಮಾಣದ ಕಬ್ಬಿನಾಂಶವೂ ಸಿಗುವುದು. ರಸಭರಿತವಾಗಿರುವಂತಹ ಮಾವು, ಲಿಂಬೆ ಮತ್ತು ಕಿತ್ತಳೆಯಲ್ಲಿ ವಿಟಮಿನ್ ಸಿ ಅಂಶವು ಸಮೃದ್ಧವಾಗಿದೆ. ಇದು ದೇಹದ ಕೋಶಗಳು ವೇಗವಾಗಿ ಕೊಬ್ಬಿನಾಂಶವನ್ನು ಹೀರಿಕೊಳ್ಳಲು ನೆರವಾಗುವುದು ಮತ್ತು ಇದರಿಂದ ಹಿಮೋಗ್ಲೋಬಿನ್ ವೃದ್ಧಿಸುವುದು. ಸ್ಟ್ರಾಬೆರಿ, ಸೇಬು, ಕಲ್ಲಂಗಡಿ, ಸೀಬೆಹಣ್ಣು ಮತ್ತು ದಾಳಿಂಬೆ ಹಣ್ಣಿನಲ್ಲಿ ಕಬ್ಬಿನಾಂಶವು ಅಧಿಕವಾಗಿದೆ. ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ವಿವಿಧ ರೀತಿಯ ಸಮುದ್ರದ ಆಹಾರಗಳಲ್ಲಿ ಕಬ್ಬಿನಾಂಶ ಮತ್ತು ಇತರ ಪೋಷಕಾಂಶಗಳು ಸಮೃದ್ಧವಾಗಿವೆ. ಸಿಂಪಿ ಮತ್ತು ಇನ್ನಿತರ ಕೆಲವು ಆರೋಗ್ಯಕರ ಸಮುದ್ರದ ಆಹಾರಗಳ ಸೇವನೆ ಮಾಡಿದರೆ ಅದರಿಂದ ರಕ್ತಹೀನತೆಯು ಕಡಿಮೆಯಾಗುವುದು. ಇದು ದೇಹದಲ್ಲಿ ವೇಗವಾಗಿ ರಕ್ತವನ್ನು ಹೆಚ್ಚು ಮಾಡುವುದು. ಎರಡನೇ ಪ್ರಶ್ನೆ, ಯಾವುದು ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುವ ನೈಸರ್ಗಿಕ ಉತ್ಪನ್ನವಾಗಿದೆ? ಆಪ್ಷನ್ಸ್ ಎ ಭತ್ತದ ಹುಲ್ಲು, ಬಿ ಗರಿಕೆ, ಸಿ ಅಲೋವೆರಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಭತ್ತದ ಹುಲ್ಲು. ಭತ್ತದ ಹುಲ್ಲು ನಿಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದು ಮಾತ್ರವಲ್ಲದೆ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುವ ಒಂದು ನೈಸರ್ಗಿಕ ಉತ್ಪನ್ನವಾಗಿದೆ. ಹಾಗಾಗಿ ನೀವು ಆಗಾಗ ಭತ್ತದ ಹುಲ್ಲಿನಿಂದ ತಯಾರು ಮಾಡಿದ ಜ್ಯೂಸ್ ಕುಡಿಯುವುದು ಒಳ್ಳೆಯದು. ಭತ್ತದ ಹುಲ್ಲಿನ ಜ್ಯೂಸ್ ತಯಾರು ಮಾಡುವ ಸಂದರ್ಭದಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಕುಡಿಯುವುದನ್ನು ಮರೆಯಬೇಡಿ, ಏಕೆಂದರೆ ಇದು ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಲ್ಲಿ ವೇಗವರ್ಧಕವಾಗಿ ಕೆಲಸ ಮಾಡುತ್ತದೆ. ಮೂರನೇ ಪ್ರಶ್ನೆ, ಆರೋಗ್ಯಕರವಾದ ಗರ್ಭಾವಸ್ಥೆ ಮತ್ತು ಮಗುವಿನ ಬೆಳವಣಿಗೆಯಲ್ಲಿ ಯಾವುದು ಹೆಚ್ಚು ಸಹಕಾರಿಯಾಗಿದೆ? ಆಪ್ಷನ್ಸ್ ಎ ಕಪ್ಪು ದ್ರಾಕ್ಷಿ, ಬಿ ಸೇಬು, ಸಿ ಮಾಂಸಾಹಾರ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ದ್ರಾಕ್ಷಿ. ದ್ರಾಕ್ಷಿ ಹಣ್ಣಿನಲ್ಲಿ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಒಳ್ಳೆಯ ಪ್ರಮಾಣದ ಫೋಲಿಕ್ ಆಮ್ಲ ಸಿಗುತ್ತದೆ. ಹಾಗಾಗಿ ಆರೋಗ್ಯಕರವಾದ ಗರ್ಭಾವಸ್ಥೆ ಮತ್ತು ಭ್ರೂಣದ ಬೆಳವಣಿಗೆಯಲ್ಲಿ ಇದು ಹೆಚ್ಚು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಕಪ್ಪು ದ್ರಾಕ್ಷಿ ಹಣ್ಣಿನಲ್ಲಿ ನಾರಿನ ಅಂಶ ಅಧಿಕವಾಗಿರುವ ಕಾರಣ ಗರ್ಭಿಣಿ ಮಹಿಳೆಯರಿಗೆ ಸಹಜವಾಗಿ ಕಾಡುವ ಕರುಳಿನ ಅಸ್ವಸ್ಥತೆಗಳು ದೂರವಾಗಿ ಮಲಬದ್ಧತೆಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಕಪ್ಪು ದ್ರಾಕ್ಷಿ ತನ್ನಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣವನ್ನು ಅಪಾರವಾಗಿ ಒಳಗೊಂಡಿರುವುದರಿಂದ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಾಯಿ ಮತ್ತು ಮಗುವಿಗೆ ನೀಡುತ್ತದೆ. ಹುಟ್ಟುವ ಮಗುವಿನಲ್ಲಿ ಯಾವುದೇ ನ್ಯೂನತೆಗಳು ಕಂಡುಬರದಂತೆ ನೋಡಿಕೊಳ್ಳುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರಾವಣನ ಮಂದಿರವಿದೆ? ಆಪ್ಷನ್ಸ್ ಎ ಹಿಮಾಚಲ್ ಪ್ರದೇಶ್, ಬಿ ಗುಜರಾತ್, ಸಿ ಜಾರ್ಖಂಡ್, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಭಾರತದಲ್ಲಿ ರಾವಣನ ದೇವಸ್ಥಾನಗಳು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿವೆ. ಉತ್ತರ ಪ್ರದೇಶದ ಬಿಸ್ರಾ ಗ್ರಾಮದಲ್ಲಿ ರಾವಣನ ಜನ್ಮಸ್ಥಳವೆಂದು ನಂಬಲಾಗಿದ್ದು ಅಲ್ಲಿ ರಾವಣನಿಗೆ ದೇವಸ್ಥಾನವಿದೆ. ಇನ್ನು ಮಧ್ಯಪ್ರದೇಶದ ಮಂದಸೌರನ್ನು ರಾವಣನ ಪತ್ನಿ ಮಂಡೋದರಿಯ ತವರು ಎಂದು ನಂಬಲಾಗಿದ್ದು ಅಲ್ಲಿಯೂ ರಾವಣನಿಗೆ ಸಂಬಂಧಿಸಿದ ಸ್ಥಳಗಳಿವೆ. ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ರಾವಣನಿಗೆ ದೇವಾಲಯವಿದ್ದು ಇದನ್ನು ರಾವಣನು ದೇವಾಲಯ ನಿರ್ಮಾಣಕ್ಕಾಗಿ ಆಯ್ಕೆ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ಬೆಳ್ಳುಳ್ಳಿ, ಬಿ ಓಟ್ಸ್, ಸಿ ನಿಂಬೆ ರಸ, ಡಿ ಅರಿಶಿಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ LDL ಕೊಲೆಸ್ಟ್ರಾಲ್ ಮಟ್ಟವನ್ನು 9% 15% ಕಡಿಮೆ ಮಾಡಬಹುದು. ಇದು ಅಧಿಕ ರಕ್ತದೊತ್ತಡವನ್ನು ಸಹ ನಿಯಂತ್ರಿಸುತ್ತದೆ. ಪ್ರತಿದಿನ 2 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತಿನ್ನುವುದು ಅತ್ಯುತ್ತಮ ಮನೆಮದ್ದಾಗಿದೆ. ಓಟ್ಸ್ನಲ್ಲಿರುವ ಬೀಟಾ ಗ್ಲೂಕೋನ್ ಅಂಶವು ಕರುಳನ್ನು ಸ್ವಚ್ಛಗೊಳಿಸುವುದಲ್ಲದೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಸಹ ನಿಯಂತ್ರಿಸಲಾಗುತ್ತದೆ. ಓಟ್ಸ್ ಅನ್ನು 3 ತಿಂಗಳ ಕಾಲ ನಿಯಮಿತವಾಗಿ ಸೇವಿಸಿದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು 5% ಕಡಿಮೆ ಮಾಡಬಹುದಾಗಿದೆ. ಆರನೇ ಪ್ರಶ್ನೆ, ಯಾವ ಟೀ ಅಥವಾ ಚಹಾದ ಅತಿಯಾದ ಸೇವನೆಯು ಹೃದಯ ಕಾಯಿಲೆಯಂತಹ ಹೃದಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ? ಆಪ್ಷನ್ಸ್ ಎ ಬ್ಲ್ಯಾಕ್ ಟೀ, ಬಿ ಶುಂಠಿ ಟೀ, ಸಿ ಗ್ರೀನ್ ಟೀ, ಡಿ
ಮಸಾಲಾ ಟೀ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ ಟೀ. ಗ್ರೀನ್ ಟೀ ಕ್ಯಾಟೆಚಿನ್ಗಳನ್ನು ಹೊಂದಿರುತ್ತದೆ. ಇದು ವಿಟಮಿನ್ ಬಿ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಗ್ರೀನ್ ಟೀ ಪಾಲಿಫಿನಾಲ್ಗಳನ್ನು ಹೊಂದಿರುತ್ತದೆ. ಇದು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಗ್ರೀನ್ ಟೀ ಟ್ಯಾನಿನ್ಗಳನ್ನು ಹೊಂದಿರುತ್ತದೆ. ಇದು ಹಲ್ಲುಗಳನ್ನು ಸವೆದು ಹಲ್ಲಿನ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಗ್ರೀನ್ ಟೀ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆಗಳಂತಹ ಹೃದಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗ್ರೀನ್ ಟೀ ಅತಿಯಾದ ಸೇವನೆಯು ನಿದ್ರಾಹೀನತೆ ಮತ್ತು ನಿದ್ರೆಯ ಕೊರತೆಯಂತಹ ನಿದ್ರೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗ್ರೀನ್ ಟೀಯನ್ನು ಒಂದು ಪುಟ್ಟ ಕಪ್ಪಿನಲ್ಲಿ ದಿನಕ್ಕೆ ಸುಮಾರು 2 ಬಾರಿ ಮಾತ್ರ ಕುಡಿಯಬೇಕು. 7ನೇ ಪ್ರಶ್ನೆ, ಮೂತ್ರಕೋಶದ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬೇಕು ಎನ್ನುತ್ತಾರೆ? ಆಪ್ಷನ್ಸ್ ಎ ಬಾಳೆ ನೀರು, ಬಿ ಪಪ್ಪಾಯಿ, ಸಿ ಉರಿಗಡಲೆ, ಡಿ ಉದ್ದಿನಬೇಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವವರು ಪಪ್ಪಾಯಿ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಉತ್ತಮ ಪ್ರಯೋಜನ ಪಡೆಯಬಹುದು. ಲಿವರ್ನಲ್ಲಿರುವ ಕೆಟ್ಟ ಮತ್ತು ವಿಷಕಾರಿ ಪದಾರ್ಥಗಳನ್ನು ಇದು ತೆಗೆದುಹಾಕುತ್ತದೆ. ಮಲಬದ್ಧತೆ ಸಮಸ್ಯೆ ಇರುವವರು ಪಪ್ಪಾಯಿ ಹಣ್ಣನ್ನು ತಿನ್ನುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಪಪ್ಪಾಯಿಯಲ್ಲಿರುವ ವಿಟಮಿನ್ ಎ ದೃಷ್ಟಿಯನ್ನು ಸುಧಾರಿಸುತ್ತದೆ. ಅಲ್ಲದೆ ಇವುಗಳಲ್ಲಿರುವ ವಿಟಮಿನ್ ಸಿ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂತ್ರದ ಸಮಸ್ಯೆ ಇರುವವರು ಪಪ್ಪಾಯಿ ಹಣ್ಣನ್ನು ಪ್ರತಿನಿತ್ಯ ತಿಂದರೆ ಮೂತ್ರಕೋಶ ಶುದ್ಧವಾಗುತ್ತದೆ. ಮೂತ್ರ ಸರಾಗವಾಗಿ ಹರಿಯುತ್ತದೆ. 8ನೇ ಪ್ರಶ್ನೆ, ಯಾವುದನ್ನು ಪ್ರತಿನಿತ್ಯವೂ ಸೇವಿಸಿದರೆ ಸಕ್ಕರೆ ಕಾಯಿಲೆ ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್ ಎ ಗಂಜಿ, ಬಿ ಕಬ್ಬಿನ ಹಾಲು, ಸಿ ಮೇಕೆ ಮೆದುಳು, ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಎ ಗಂಜಿ. ಮಾಮೂಲಿ ಅಕ್ಕಿಯ ಗಂಜಿಗಿಂತ ಕೆಂಪು ಅಕ್ಕಿಯ ಗಂಜಿ ತುಂಬಾನೇ ಒಳ್ಳೆಯದು. ಈ ಕೆಂಪು ಅಕ್ಕಿಯನ್ನು ಕೇರಳ ರೆಡ್ ರೈಸ್ ಎಂದು ಕರೆಯುತ್ತಾರೆ. ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ವಿಟಮಿನ್ ಬಿ12 ಜೊತೆಗೆ ವಿಟಮಿನ್ ಸಿ, ಐರನ್, ಮೆಗ್ನೀಷಿಯಂ ಸೇರಿದಂತೆ ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ತನ್ನ ಅದ್ಭುತ ಗುಣಲಕ್ಷಣಗಳಿಂದಾಗಿ ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಅದರಲ್ಲೂ ಈ ಗಂಜಿಗೆ ಸ್ವಲ್ಪ ಮೆಂತ್ಯವನ್ನು ಸೇರಿಸಿದರೆ ಇನ್ನೂ ಒಳ್ಳೆಯದು. ಮೆಂತ್ಯವು ದೇಹದಲ್ಲಿ ಅತ್ಯುತ್ತಮವಾದ ಶಾಖವನ್ನು ಉತ್ಪಾದಿಸುವ ಗುಣಗಳನ್ನು ಹೊಂದಿದೆ. ಕೆಂಪು ಗಂಜಿಯಿಂದ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಮಹಿಳೆಯರಲ್ಲಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಈಸ್ಟ್ರೋಜನ್ ಹಾರ್ಮೋನ್ ನಿರ್ವಹಣೆಗೂ ಇದು ಸಹಕಾರಿ. ಇದರಲ್ಲಿ ಕಬ್ಬಿಣಾಂಶವು ಹೇರಳವಾಗಿದೆ. 9ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೇರಳ, ಬಿ ಬಿಹಾರ್, ಸಿ ಕೋಲ್ಕತ್ತಾ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ನಗರವನ್ನು ಕನಸುಗಳ ನಗರ ಅಥವಾ ಮಾಯಾನಗರಿ ಎಂದು ಕರೆಯಲಾಗುತ್ತದೆ. ಮುಂಬೈ ಭಾರತದ ಆರ್ಥಿಕ ರಾಜಧಾನಿ ಮತ್ತು ಬಾಲಿವುಡ್ ಚಲನಚಿತ್ರೋದ್ಯಮದ ನೆಲೆಯಾಗಿದೆ. ಇದು ಅನೇಕ ಜನರ ಕನಸುಗಳನ್ನು ನನಸಾಗಿಸುವ ಸ್ಥಳವಾಗಿದೆ. ಇದು ಅನೇಕ ಜನರು ತಮ್ಮ ವೃತ್ತಿ ಜೀವನವನ್ನು ಬೆಳೆಸಲು ಬಯಸುವ ಸ್ಥಳವಾಗಿದೆ. ಮುಂಬೈ ಭಾರತದ ಎಲ್ಲಾ ಮೂಲೆಗಳಿಂದ ಬಂದಿರುವ ಜನರನ್ನು ಒಳಗೊಂಡಿದ್ದು, ಇದು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಹೊಂದಿದೆ. ಮುಂಬೈ ತನ್ನ ವಿಶಿಷ್ಟ ಲಕ್ಷಣಗಳು ಮತ್ತು ಅವಕಾಶಗಳಿಂದಾಗಿ ಅನೇಕ ಜನರ ಕನಸುಗಳನ್ನು ನನಸಾಗಿಸುವ ನಗರವಾಗಿದೆ. ಆದ್ದರಿಂದ ಇದನ್ನು ಕನಸಿನ ನಗರವೆಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.